ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ನಾವು ಪರ್ಟಿಕ್ಯುಲರ್ ಆಗಿ ಏಪ್ರಿಲ್ 14ರಿಂದ ರವಿ ಗ್ರಹಗಳಲ್ಲಿ ರಾಜ ಆಗಿರುವಂತಹ ಪ್ರಥಮ ಗ್ರಹ ಆಗಿರುವಂತಹ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ರವಿ ಸೂರ್ಯನು ಮೇಷರಾಶಿಗೆ ಸಂಕ್ರಮಣ ಮಾಡ್ತಾ ಇದ್ದಾನೆ. ಅಂದರೆ ರಾಶಿ ಸ್ವಕ್ಷೇತ್ರಕ್ಕೆ ಸಂಕ್ರಮಣ ಮಾಡ್ತಾ ಇದ್ದಾರೆ. ಮೇಷರಾಶಿಯಲ್ಲಿ ಏಪ್ರಿಲ್ 14ರಿಂದ ಮೇ 15ರವರೆಗೂ ಕೂಡ ಮೇಷರಾಶಿಯಲ್ಲಿ ಇದ್ದು, ಮೇ 15ರಿಂದ ವೃಷಭ ರಾಶಿಗೆ ಬರ್ತಾನೆ. ಅಂದರೆ ಒಂದು ರೀತಿ ನೋಡಿದ್ರೆ ರವಿಗೆ ಜನ್ಮಕ್ಕೆ ಬಂದಂಗೆ, ಜನ್ಮ ರಾಶಿಯಲ್ಲೇ ರವಿ ಇದ್ದಂಗೆ ಅನ್ನೋದು. ಈಗ ಜನ್ಮ ರಾಶಿಯಲ್ಲಿ ರವಿ ಪ್ರವೇಶ ಅನ್ನೋದು ಈ ಪರ್ಟಿಕ್ಯುಲರ್ ಆಗಿ ಮೇಷರಾಶಿಯವರಿಗೆ ರಾಶಿಯಲ್ಲೇ ರವಿ ಇರೋದನ್ನೋದು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರುವಂತಹ ರೀತಿಯಲ್ಲಿ ಶುಭ ಫಲಗಳನ್ನು ನಿರೀಕ್ಷಿಸುವ ರೀತಿಯಲ್ಲಿ ಇರುವುದಿಲ್ಲ. ಯಾವಾಗಾದ್ರೂ ರವಿ ಲಗ್ನಕ್ಕೆ ಬಂದಾಗ ಈ ಬಹಳ ಅಪರೂಪವಾಗಿರುವಂತಹ ಶುಭ ಫಲಗಳಿರುತ್ತೆ ವಿನಃ, ಅಂದರೆ ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ಕೆಲವೊಂದು ಶುಭ ಫಲಗಳು ಕೊಡುವುದಿಲ್ಲ. ಅದರಲ್ಲಿ ಮುಖ್ಯವಾಗಿ ಏನಾದರೂ ನಡೆಯುತ್ತೆ ಅಂದರೆ ಈ ಸಂದರ್ಭದಲ್ಲಿ ಮೇಷರಾಶಿ ಜಾತಕರು ಏನಾದರೂ ವಿದೇಶಿ ಪ್ರಯಾಣಗಳು, ವಿದೇಶಿ ಪ್ರಯತ್ನಗಳು ಅಥವಾ ವಿದೇಶದಲ್ಲಿರುವಂತಹ ವ್ಯಕ್ತಿಗಳು, ಈ ವೀಸಾ ಪ್ರಯತ್ನಗಳಾಗಿರ್ಬೋದು, PR ಪ್ರಯತ್ನಗಳಾಗಿರ್ಬೋದು, ಇಂತಹ ಪ್ರಯತ್ನಗಳು ಮಾಡಿರುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ಅವಧಿಯಲ್ಲಿ ಅಂದರೆ ಏಪ್ರಿಲ್ 14ರಿಂದ ಮೇ 15ರವರೆಗೂ ಇರುವಂತಹ ಈ ಮಾಸದಲ್ಲಿ ಮುಖ್ಯವಾಗಿ ಮೇಷರಾಶಿಯವರಿಗೆ ಅಧಿಕವಾಗಿ ಪ್ರಯಾಣಗಳು ಮಾಡಬೇಕಾಗಿರುತ್ತೆ. ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ, ರವಿ ಕುಜ ಮತ್ತು ಶನಿಯ ಯುತಿಯಿಂದ ಈ ಉಷ್ಣತಾಪ ಅನ್ನೋದು, ಅಂದರೆ ವಾತಾವರಣದಲ್ಲಿ ವಿಪರೀತವಾಗಿರುವಂತಹ ಉಷ್ಣಾಂಶ ಅನ್ನೋದು ಜಾಸ್ತಿ ಆಗಿರುತ್ತೆ. ಬಟ್ ಈ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ರವಿಯ ಮೇಷರಾಶಿ ಸಂಕ್ರಮಣ ಆದ ನಂತರ ಮೇಷರಾಶಿಯವರಿಗೆ ತಪ್ಪದೇ ಮಾಡಲೇಬೇಕಾಗಿರುವಂತಹ ಕೆಲವೊಂದು ಅನಿರೀಕ್ಷಿತ ಆಕಸ್ಮಿಕ ಪ್ರಯಾಣಗಳು ಮಾಡಬೇಕಾಗಿರುತ್ತೆ. ಎಷ್ಟೇ ಪೋಸ್ಟ್ಪೋನ್ ಮಾಡಬೇಕು ಅಂದ್ಕೊಂಡ್ರೂ ಅದು ಚಾನ್ಸಸ್ ಇರಲ್ಲ, ಪಾಸಿಬಿಲಿಟೀಸ್ ಇರಲ್ಲ. ಸೊ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಕೆಲವೊಂದು ಈ ಮೇಷರಾಶಿ ಜಾತಕದವರಿಗೆ ಅದು ಕೆಲವೊಂದು ಅತ್ಯವಶ್ಯಕವಾಗಿರುವಂಥದ್ದು, ಅನಿರೀಕ್ಷಿತವಾಗಿರುವಂಥ ಸಂದರ್ಭಗಳಲ್ಲಿ ಅಯ್ಯೋ ಬಿಸಿಲಿದೆ, ಪ್ರಯಾಣಗಳು ಮಾಡುವುದು ಹೇಗೆ, ವಿಪರೀತವಾಗಿರುವಂಥ ಉಷ್ಣಾಂಶ ಹೇಗೆ ಮಾಡೋದು, ಈ ರೀತಿ ಯೋಚನೆ ಮಾಡೋದಕ್ಕೆ ಅಂದರೆ ಇವೆಲ್ಲವೂ ಕೂಡ ಇಗ್ನೋರ್ ಮಾಡಿ ಅತ್ಯವಶ್ಯಕವಾಗಿ ಪ್ರಯಾಣಗಳು ಮಾಡಲೇಬೇಕಾಗಿರುವಂತಹ ಪರಿಸ್ಥಿತಿ ಈ ಮಾಸದಲ್ಲಿ ಕಂಡುಬರುತ್ತೆ. ಇನ್ನು ಕೆಲವೊಂದು ವ್ಯಕ್ತಿಗಳಿಗೆ ಮುಂಚೆ ಹೇಳಿದ ರೀತಿಯಲ್ಲಿ ವಿದೇಶಿ ಪ್ರಯಾಣಗಳಿಗೆ ಅನುಕೂಲವಿರುತ್ತೆ. ವಿದೇಶಿ ಪ್ರಯಾಣಗಳು ಮಾಡಬೇಕು ಅಂತ ಇಂದಿನ ದಿನಗಳಲ್ಲಿ ಏನಾದರೂ ಪ್ರಯತ್ನಗಳು ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಅವರಿಗೆ ವಿದೇಶಿ ಪ್ರಯಾಣದ ಅವಕಾಶಗಳನ್ನೋದು ಕೂಡ ಬರ್ತಾ ಇರುತ್ತೆ. ಮುಖ್ಯವಾಗಿ ಈ ಲಗ್ನಕದಲ್ಲಿ ರಾಶಿಯಲ್ಲೇ ಮೇಷರಾಶಿಯಲ್ಲೇ ರವಿ ಆಗಮನ ಅನ್ನೋದು ಈ ತಿಂಗಳ ಕಾಲ ದೂರ ಪ್ರಾಂತ ಪ್ರಯಾಣಗಳು ಅಧಿಕವಾಗಿರುತ್ತೆ. ದೂರ ಪ್ರಾಂತಗಳಲ್ಲಿರುವಂತಹ ದಿವ್ಯಕ್ಷೇತ್ರಗಳಾಗಿರ್ಬೋದು, ಪುಣ್ಯಕ್ಷೇತ್ರಗಳಾಗಿರ್ಬೋದು, ಅಥವಾ ಈಗ ಇನ್ನೇನು ಸಮ್ಮರ್ ಹಾಲಿಡೇಸ್ ಬಂದಿರೋದ್ರಿಂದ ಮುಖ್ಯವಾಗಿ ಈ ಪೋಷಕರು ತಮ್ಮ ಮಕ್ಕಳ ಜೊತೆ ಇರುವಂತಹ ಸ್ಥಳಕ್ಕೆ ಆಗಿರಬಹುದು, ಅಥವಾ ತಮ್ಮ ಮಕ್ಕಳು ಈ ಪೋಷಕರಿರುವಂತಹ ಸ್ಥಳಕ್ಕೆ ಬರುವುದಾಗಿರ್ಬೋದು. ಈ ರೀತಿ ದೂರ ಪ್ರಾಂತ ಪ್ರಯಾಣಗಳು ಅಧಿಕವಾಗಿ ಗೋಚಾರವಾಗ್ತಾ ಇದೆ ಈ ಮಾಸದಲ್ಲಿ. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಮೇಷರಾಶಿ ಜಾತಕದಲ್ಲಿ ಈ ಸ್ಥಾನ ಚಲನ ಅನ್ನೋದು, ಸ್ಥಳಾಂತರ ಅನ್ನೋದು, ವರ್ಗಾವಣೆಗಳು ಅನ್ನೋದು ಈ ಸಂದರ್ಭದಲ್ಲಿ, ಅಥವಾ ಡಿಪ್ಯುಟೇಷನ್ ಮೇಲೆ ಬೇರೆ ಪ್ರಾಂತಗಳಿಗೆ ಹೋಗಿ ಅಲ್ಲಿ ಕೆಲವೊಂದು ದಿನಗಳ ಕಾಲ ವೃತ್ತಿ ಉದ್ಯೋಗಗಳಲ್ಲಿ ನೀವು ಅಂದರೆ ತಮ್ಮ ತೊಡಗಿಸ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಸೊ ಸ್ಥಳಾಂತರ, ಸ್ಥಳದ ಬದಲಾವಣೆ, ಬೇರೆ ಪ್ರದೇಶಗಳಿಗೆ ವಲಸೆ ಹೋಗೋದು ಇತ್ಯಾದಿ ವಿಷಯಗಳು ಕೂಡ ನಡೆಯೋದಕ್ಕೆ ಈ ಸಂದರ್ಭದಲ್ಲಿ ಕೆಲವೊಂದು ಇರುತ್ತೆ. ಅದು ಎಲ್ಲರಿಗೂ ಮೇಷರಾಶಿಯವರಿಗೆ ಇರುತ್ತಾ ಅಂದರೆ ಅವರವರ ಜಾತಕ ಚಕ್ರದ ಮೇಲೆ ಪರ್ಸ್ನಲ್ ಚಾರ್ಟ್ ನೋಡಿ
ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆಯಲ್ಲಿ ನೋಡಿ ಅದರ ಪ್ರಕಾರ ನಾವು ಡಿಸೈಡ್ ಮಾಡಬೇಕಾಗಿರುತ್ತೆ. ಇನ್ನು ಜನ್ಮಸ್ಥಳಕ್ಕೆ ಅಂದರೆ ಈ ಲಗ್ನದಲ್ಲೇ ರವಿ ಬರುವುದರಿಂದ ಮುಖ್ಯವಾಗಿ ಮೇಷರಾಶಿಯವರು ನಿಮ್ಮ ಆಪ್ತರ ಜೊತೆ ಮಾತಾಡುವಂತಹ ಸಂದರ್ಭಗಳಲ್ಲಿ, ಬಂಧು ಮಿತ್ರಗಳ ಜೊತೆ ಮಾತಾಡುವಂತಹ ಸಂದರ್ಭಗಳಲ್ಲಿ, ಸನ್ನಿಹಿತರ ಜೊತೆ ಮಾತಾಡುವಂತಹ ಸಂದರ್ಭಗಳಲ್ಲಿ ಬಹಳ ಜಾಗರೂಕರಾಗಿ, ಬಹಳ ಕೆಲವೊಂದು ಅಗ್ರೆಸಿವ್ಗೆ ಹೋಗದೆ, ಅಥವಾ ಕೆಲವೊಂದು ವಿಷಯಗಳಲ್ಲಿ ದಬ್ಬಾಳಿಕೆ ಅಂತ ಹೇಳ್ತಾ ಇರ್ತಾರೆ, ಜೋರಾಗಿ ಮಾತಾಡೋದು. ಅಂದರೆ ಈ ಸಂದರ್ಭದಲ್ಲಿ ಮಾತಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಸೌಮ್ಯತೆ ಇರಬೇಕಾಗಿರುತ್ತೆ, ಸ್ವಲ್ಪ ಅಂದರೆ ಶಾಂತಿಯುತವಾಗಿರುವಂತಹ ವಾತಾವರಣ ಅನ್ನೋದು ಇರುತ್ತೆ. ಯಾಕಂದರೆ ಈಗ ಕೆಲವೊಂದು ವಾದೋಪವಾದಗಳಾಗಿರ್ಬೋದು, ವಾದ ವಿವಾದಗಳಾಗಿರ್ಬೋದು, ಆರ್ಗ್ಯುಮೆಂಟ್ಸು, ಮಾತು ಸಣ್ಣದಾಗಿ ಆರಂಭವಾಗಿ ಇದು ವಿಪರೀತವಾಗಿರುವಂತಹ ಒಂದು ಮನಸ್ಪರ್ಧೆಗಳಿಗಾಗಿರ್ಬೋದು, ವಿಭೇದಗಳಿಗಾಗಿರ್ಬೋದು, ಘರ್ಷಣೆಗೆ ದಾರಿ ಮಾಡಿಕೊಡುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ತುಂಬ ಆಪ್ತರಾಗಿರುವಂತಹ ವ್ಯಕ್ತಿಗಳ ಜೊತೆ ಅಥವಾ ನಿಮ್ಮ ಜೊತೆ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಬಳಿ ಕೆಲಸ ಮಾಡ್ತಾ ಇರುವಂತಹ ಸಹೋದ್ಯೋಗಿಗಳ ಜೊತೆಯೂ ನೀವು ಅಂದರೆ ಅವರ ಜೊತೆಗೆ ಕಮ್ಯುನಿಕೇಟ್ ಮಾಡುವಂತಹ ಸಂದರ್ಭಗಳಲ್ಲಿ ಈ ಕೆಲವೊಂದು ಡಿಫ್ರೆಂಟ್ ಟೈಪ್ ಆಫ್ ಒಪಿನಿಯನ್ಸ್ ಅಂತ ಹೇಳ್ಬೋದು, ಅಥವಾ ಮಿಸ್ಕಮ್ಯುನಿಕೇಷನ್ ಅಂತ ಹೇಳ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಈ ರೀತಿ ವಿಚಾರಗಳು ಅಧಿಕವಾಗಿ ಆಗುವುದಕ್ಕೆ ಅವಕಾಶವಿರುತ್ತೆ. ಸೊ ತುಂಬ ಆಪ್ತರು, ಬಹಳ ಆಪ್ತರು, ತುಂಬ ಹತ್ತಿರದಂತಹ ವ್ಯಕ್ತಿಗಳು, ತುಂಬ ಸನ್ನಿಹಿತ ವರ್ಗದವರು, ಸ್ನೇಹಿತರು, ಕುಟುಂಬ ಸದಸ್ಯರು, ಯಾರ ಜೊತೆನೂ ಆದ್ರೂ ಅಗ್ರೆಸಿವ್ ಆಗಿ ಮಾತಾಡಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ಆಪೋಸಿಟ್ ಇರುವಂತಹ ವ್ಯಕ್ತಿಯೂ ಕೂಡ ಅಗ್ರೆಸಿವ್ ಆಗಿ ಸ್ವಲ್ಪ ಜೋರಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಕೂಡ ನೀವು ಸ್ವಲ್ಪ ತಾಳ್ಮೆಯಿಂದ ಕೆಲವೊಂದು ವಿಷಯಗಳನ್ನು ಕೇಳಬೇಕಾಗಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಜನ್ಮದಲ್ಲಿ ರವಿ ಬಂದಿರುವಂತಹ ಸಂದರ್ಭದಲ್ಲಿ ಮಾತು, ಕಮ್ಯುನಿಕೇಷನ್, ವಾಕು ಇತ್ಯಾದಿ ವಿಷಯಗಳ ಮೇಲೆ ದೃಷ್ಟಿ ಇಡಬೇಕಾಗಿರುತ್ತೆ. ನಾವೇನೋ ತಮಾಷೆಗೆ ಅಥವಾ ಏನೋ ಸೀರಿಯಸ್ ಆಗಿ ತಗೊಳ್ಳೋಲ್ಲ ಅನ್ನುವಂತಹ ಒಂದು ಕ್ಲೋಸ್ನೆಸ್, ಆ ಬಾಂಡಿಂಗಿಂದ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಆಪೋಸಿಟಲ್ಲಿರುವಂತಹ ವ್ಯಕ್ತಿ, ಸನ್ನಿಹಿತವಾಗಿರುವಂತಹ ವ್ಯಕ್ತಿ, ಆಪ್ತರಾಗಿರುವಂತಹ ವ್ಯಕ್ತಿಗಳು ಅವರು ಯಾವ ಮೂಡಲ್ಲಿರ್ತಾರೋ ಗೊತ್ತಿರಲ್ಲ. ಆ ಸಂದರ್ಭದಲ್ಲಿ ಹೇಳಿರುವಂತಹ ವಿಷಯಗಳನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿರಲ್ಲ. ಸೊ ಇರೋದ್ರಿಂದ ಮಾತಾಡುವಂಥ ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಜಾಗರೂಕತೆಯಿಂದ ಆಯ್ಕೆ ಮಾಡ್ಕೊಂಡು ಮಾತಾಡಬೇಕಾಗಿರುತ್ತೆ. ಇನ್ನು ಇಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನೋದು ಕೂಡ ಕಾಣಿಸ್ಕೊಳ್ಳೋದಕ್ಕೆ ಜಾಸ್ತಿ ಸಂದರ್ಭಗಳು ಬರಬಹುದು. ಈ ವಿಪರೀತವಾಗಿರುವಂಥ ಉಷ್ಣಾಂಶದಿಂದ ಆಗಿರ್ಬೋದು, ಈ ಜೀರ್ಣಾಶಯಕ್ಕೆ ಸಂಬಂಧಪಟ್ಟಂಥ ಆಸಿಡಿಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಈ ಮುಖ್ಯವಾಗಿ ಉದರ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿರ್ಬೋದು, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಭಯ ಬೀಳಬೇಡಿ. ಇವೆಲ್ಲವೂ ಕೂಡ ತಾತ್ಕಾಲಿಕವಾಗಿರುತ್ತೆ, ತುಂಬ ದಿನಗಳ ಕಾಲ ಮಾಡಲ್ಲ. ಸೊ ಅದಕ್ಕೆ ತಕ್ಕ ಸೂಕ್ತ ಟ್ರೀಟ್ಮೆಂಟು ಅಥವಾ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಪಡೆದ್ರೆ ಅವು ಆಗುತ್ತೆ. ಅದು ಮುಖ್ಯವಾಗಿ ಏನಕ್ಕೆ ಬರುತ್ತೆ ಅಂದರೆ ಈ ಸಂದರ್ಭದಲ್ಲಿ ಅವಿಶ್ರಾಂತವಾಗಿ ಕೆಲಸ ಮಾಡೋದರಿಂದ, ಅಥವಾ ಟೈಮ್ ಮೀರಿ ಅಕಾಲ ಭೋಜನ, ಟೈಮ್ ಮೀರಿ ಊಟ ಮಾಡುವುದರಿಂದ, ಟೈಮ್ ತಪ್ಪಿಸಿ ಕೆಲವೊಂದು ವ್ಯಕ್ತಿಗಳು ಅವರಿಗೆ ಆಗಿರುವಂಥ ಕೆಲವೊಂದು ವಿಷಯಗಳಲ್ಲೇ ತೊಡಗಿಸ್ಕೊಂಡು ಬೆಳಗ್ಗೆ ಮಾಡಬೇಕಾಗಿರುವಂಥ ಅಲ್ಪಾಹಾರವನ್ನು ಮಧ್ಯಾಹ್ನ ಮಾಡ್ತಾ ಇರ್ತಾರೆ. ಮಧ್ಯಾಹ್ನ ಮಾಡಬೇಕಾಗಿರುವಂಥ ಮಧ್ಯಾಹ್ನ ಭೋಜನವನ್ನು ಯಾವಾಗಲೂ ಸಾಯಂಕಾಲ ಮಾಡ್ತಾ ಇರ್ತಾರೆ. ಈ ಅಕಾಲ ಭೋಜನದಿಂದ ಅಥವಾ ಸರಿಯಾಗಿ ವಿಶ್ರಾಂತಿ ತಗೊಳ್ಳದೆ ನಿದ್ರಾಹೀನತೆಯಿಂದ ಈ ರೀತಿ ಅನಾರೋಗ್ಯ ಸಮಸ್ಯೆಗಳು ಬರುವಂತಹ ಅವಕಾಶಗಳಿರೋದರಿಂದ ಮುಖ್ಯವಾಗಿ ಎರಡು ವಿಷಯಗಳು, ಒಂದು ಆರೋಗ್ಯ ಮತ್ತು ನಿಮ್ಮ ಕಮ್ಯುನಿಕೇಷನ್, ಈ ವಿಷಯಗಳಲ್ಲಿ ನೀವು ತುಂಬ ಜಾಗರೂಕವಾಗಿರಬೇಕಾಗಿರುತ್ತೆ. ಇನ್ನು ಯಾವ ರೀತಿ ಈ ಒಂದು ಮಾಸದಲ್ಲಿ ನೀವು ರೆಗ್ಯುಲರ್ ಆಗಿ ಅಂದರೆ ರೊಟೀನಾಗಿ ನೀವು ಡೈಲಿ ವೈಸ್ ಏನಾದರೂ ಕೆಲಸಗಳು ಮಾಡ್ತಾ ಇರ್ತೀರ. ಇಂದಿನ ದಿನಗಳಲ್ಲಿ ಯಾವುದೇ ರೀತಿ ಆತಂಕಗಳಿಲ್ಲದೆ ಎಲ್ಲ ಕೆಲಸಗಳು ಕೂಡ ಸುನಾಯಾಸವಾಗಿ ಕಂಪ್ಲೀಟ್ ಆಗ್ತಾ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತಂದರೆ ನಿಮಗೆ ತುಂಬ ಸಾಧ್ಯವಾಗ್ತಾ ಇರುವಂಥ ಕೆಲಸಗಳು, ಪ್ರತಿದಿನವೂ ಮಾಡ್ತಾ ಇರುವಂತಹ ಕೆಲಸಗಳಾಗಿರ್ಬೋದು, ತುಂಬ ಸರಳವಾಗಿರುವಂತಹ ಕೆಲಸಗಳಾಗಿರಬಹುದು, ಕೆಲವೊಂದು ವಿಘ್ನಗಳಿಂದ ಕೂಡಿರುತ್ತೆ, ಕೆಲವೊಂದು
ವಿಳಂಬತೆಯಿಂದ ಕೂಡಿರುತ್ತೆ, ಆತಂಕಗಳು ಬರುವಂತಹ ಸಾಧ್ಯತೆ ಇರುತ್ತೆ, ಡಿಲೇ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಈಗಿರೋದ್ರಿಂದ ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸಗಳು ಕೂಡ ಡಿಲೇ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳು, ಮೇಷರಾಶಿ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ತುಂಬ ಬೇರೆ ವಿಷಯಗಳ ಬಗ್ಗೆ ಗಮನವನ್ನು ನೀಡದೆ, ಬೇರೆ ವಿಷಯಗಳ ಬಗ್ಗೆ ಫೋಕಸ್ ಮಾಡದೆ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಕಾಡೆಮಿಕ್ ಇಯರ್ ಎಕ್ಸಾಮ್ಸ್ ಆಗಿರಬಹುದು, ಅಥವಾ ಉನ್ನತ ವಿದ್ಯಾಲಯದಲ್ಲಿ ಪ್ರವೇಶಕ್ಕೋಸ್ಕರ ಬರೆಯುವಂತಹ ಎಕ್ಸಾಮ್ಸ್ ಆಗಿರ್ಬೋದು, ಫೋಕಸ್ಡ್ ಆಗಿರಬೇಕಾಗಿರುತ್ತೆ. ಇಂದಿನ ದಿನಗಳಲ್ಲಿ ಇರುವಂತಹ ಆ ಎನರ್ಜಿ ಲೆವೆಲ್ಸ್ ಆಗಿರ್ಬೋದು, ಆ ಕಾನ್ಸಂಟ್ರೇಷನ್ ಮಾಡುವಂತಹ ರೀತಿ ಆಗಿರ್ಬೋದು, ಇಲ್ಲಿ ಸ್ವಲ್ಪ ಡ್ರಾಪ್ ಆಗೋಕ್ಕೆ ಚಾನ್ಸಸ್ ಇರೋದ್ರಿಂದ ವಿದ್ಯಾರ್ಥಿಗಳು ಸಹ, ಮೇಷರಾಶಿ ವಿದ್ಯಾರ್ಥಿಗಳು ತುಂಬ ಕಾನ್ಸಂಟ್ರೇಷನ್ ಮಾಡಿ ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಂಡು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕಾಗಿರುತ್ತೆ. ಸೊ ರವಿಯ ಆಗಮನ ಮೇಷ ಸಂಕ್ರಮಣ ಮೇಷ ರಾಶಿಗೆ ಬರ್ತಾ ಇರೋದ್ರಿಂದ ಈ ಒಂದು ಮಾಸದ ಕಾಲ ಏನಿದೆಯೋ ಅಂದರೆ ಏಪ್ರಿಲ್ 14ರಿಂದ ಈ ಮೇ 15ರವರೆಗೂ ಕೂಡ ಮೇಷರಾಶಿಯವರಿಗೆ ಲಗ್ನದಲ್ಲಿ ಬರುವಂತಹ ಈ ಸಣ್ಣ ಪುಟ್ಟ ಪ್ರತಿಕೂಲ ಫಲಗಳನ್ನು, ನೆಗೆಟಿವ್ ರಿಸಲ್ಟ್ಸ್ನ ಕಮ್ಮಿ ಮಾಡೋದಕ್ಕೆ ಪ್ರತಿ ರವಿವಾರದಂದು ಕೂಡ ತುಂಬ ನಿಷ್ಠೆಯಿಂದ ಶ್ರೀ ಸೂರ್ಯನಾರಾಯಣನನ್ನು ಆರಾಧನೆ ಮಾಡೋದಾಗಿರ್ಬೋದು, ಸೂರ್ಯಾಷ್ಟಕ ಪಠನೆ ಮಾಡೋದಾಗಿರಬಹುದು, ಪ್ರತಿನಿತ್ಯವೂ ಕೂಡ ಹಿತ್ತಾಳಿ ಪಾತ್ರೆ, ಹಿತ್ತಾಳಿ ಚೆಂಬಿನಲ್ಲಿ ನೀರನ್ನು ತುಂಬಿ ಸೂರ್ಯನಿಗೆ ಅರ್ಘ್ಯ ನೀಡುವುದರಿಂದ, ಸೂರ್ಯ ನಮಸ್ಕಾರಗಳು ಮಾಡುವುದರಿಂದ, ಪ್ರತಿ ಭಾನುವಾರ ಈ ಗೋಧಿಯಿಂದ ಮಾಡಿರುವಂತಹ ಆಹಾರ ಪದಾರ್ಥಗಳಿಂದ ಅಥವಾ ನೆನೆಸಿರುವಂತಹ ಗೋಧಿಯನ್ನು ಸ್ವಲ್ಪ ಬೆಲ್ಲದ ಜೊತೆ ಸೇರಿಸಿ ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ನೀವು ಈ ರವಿಯ ಅನುಗ್ರಹ, ಸಂಪೂರ್ಣ ಅನುಗ್ರಹ, ಆಶೀರ್ವಾದವನ್ನು ಪಡೆಯಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.